ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲವೊಂದು ವಿಚಾರಗಳನ್ನ ಮಾತಾಡ್ತಾ ಇದ್ದೀನಿ. ದಯವಿಟ್ಟು V2 ಸೂರ್ಯ ಅಮ್ಮ ಅಂತ ಕರೆದ್ರಿ. ತುಂಬ ಒಳ್ಳೆ ಹೃದಯ ನಿಮ್ಮದು ಸೂರ್ಯ ಅವರೇ. ನಾನು ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಜಂಟಿ ಕಾರ್ಯದರ್ಶಿಯಾಗಿ ಕೆಲವೊಂದು ವಿಚಾರಗಳನ್ನು ತಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೇಡಿಕೆಯನ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ಯಾಕೆ ಅಂತಂದರೆ, ಇವತ್ತುವರೆಗೂ ನಾವು ನಾನು ಯಾವುದೇ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ತಲೆ ಹಾಕದೇನೆ ಇಲ್ಲಿಯವರೆಗೂ ನಾನು ನಿಮ್ಮ ಹತ್ರ ಏನು ಕೇಳಲಿಲ್ಲ. ಸೊ ಅದಕ್ಕೆ ನಾನು ತುಂಬ ಒಂದು ಸಾರಿ ಕೇಳ್ತೀನಿ, ಕ್ಷಮೆ ಕೇಳ್ತೀನಿ. ಯಾಕೆ ಅಂದರೆ, ಇಬ್ಬರು ಸ್ನೇಹಿತರ ನಡುವೆ ಜಗಳ ಅಂದುಕೊಂಡ್ವಿ. ನಾವು ಸ್ನೇಹಿತರ ನಡುವೆ ಜಗಳ ಅಂದುಕೊಂಡು ಇಲ್ಲಿಯವರೆಗೆ ಯಾವುದೇ ಥರದ ಇಂಟರ್ಫಿಯರೆನ್ಸ್ ಅಂದರೆ ಮಧ್ಯಸ್ಥಿಕೆಯನ್ನು ನಾವು ಯಾರೂ ತೋರಿಸ್ಲಿಲ್ಲ. ಸೊ ಅದಕ್ಕೆ ನಮಗೆ ಬೇಜಾರು ಕೂಡ ಇದೆ. ಇವತ್ತು ಬೆಳಗ್ಗೆ ಇಷ್ಟು ದಿವಸದಲ್ಲಿ ನಿಮ್ಮ ಕಷ್ಟ ಏನು ಅಂತ ನಾನು ಇವತ್ತು ಕೇಳಿದೆ. ಯಾಕಂದರೆ ಇವತ್ತು ಹಾಯಮ್ಮ ಅಂತಾರೆ, ರವಿ ಹಾಯಮ್ಮ, ಅದಕ್ಕೆ ಕೇಳಿದಾಗ ನನಗೆ ಕೆಲವೊಂದು ವಿಚಾರಗಳು ಗೊತ್ತಾಯಿತು. ಎಲ್ಲರೂ ಸೇರಿ ಒಂದು ಪ್ರಚೋದನೆ ಕೊಟ್ಟು ಈಗ ಕೊನೆಯದಾಗಿ ನನಗೆ ಈ ಥರ ನೀವು ಕೇಳೋದು ನನಗೆ ಅಷ್ಟು ಸರಿ ಅನಿಸ್ಲಿಲ್ಲ ಅಂತ ನೀವು ಹೇಳ್ಕೊಂಡ್ರಿ. ಖಂಡಿತ ನಾವು ತಿಳ್ಕೊಂಡಿದ್ದು ಇಬ್ಬರ ಸ್ನೇಹಿತರ ನಡುವೆ ಗಲಾಟೆ ಅನ್ನೋದು ಬಿಟ್ಟರೆ ನಮಗೇನು ಗೊತ್ತಿರಲಿಲ್ಲ. ಈ ಲೆವೆಲ್ಗೆ ಹೋಗಿದೆ ಅಂತ ನಾನು ಬೆಳಗ್ಗೆ ತಿಳ್ಕೊಂಡಾಗ, ನನ್ನ ಗಮನಕ್ಕೆ ಬಂದಾಗ, ನಾನು ತಮ್ಮೊಟ್ಟಿಗೆ ಚರ್ಚಿಸಿದಾಗ ಇಷ್ಟು ವಿಷಯ ಗೊತ್ತಾಯಿತು. ಸಂಧ್ಯಾ ಪವಿತ್ರ ನಾಗರಾಜ್ ಅವರು ನನಗೆ ಎಲ್ಲೂ ಭೇಟಿಯಾಗಿಲ್ಲ. ತಿರ್ಗಾ ನನಗೆ ಅವರ ಪರಿಚಯ ಕೂಡ ಇಲ್ಲ. ಅಥವಾ ಅವರು ಸಂಚಾರಿ ದೂರವಾಣಿ ಏನು ನಾವು ಮೊಬೈಲ್ನ ಕರಿತೀವಿ ಅದರದ್ದು ಕೂಡ ನಂಬರ್ ನನ್ನ ಹತ್ರ ಇಲ್ಲ. ಸೊ ಯಾವುದು ಇಲ್ಲದೆ ಇರೋ ಕಾರಣ ಅವ್ರನ್ನ ನಾನು ಇವತ್ತಿನವರೆಗೂ ಯಾರು ಸಂಧ್ಯಾ ಪವಿತ್ರ ನಾಗರಾಜ್ ಅಂತ ಫೇಸ್ಬುಕ್ಕಲ್ಲಿ ಬಂದಾಗ ಅಥವಾ ಕೆಲವೊಂದು ಕಡೆ ಅವರ ವಿಚಾರಗಳನ್ನ ನಾನು ಬರೀ ಒಂದು ಮೇಲ್ ವಿಚಾರ ಅಂದರೆ ಬೇರೆ ಯಾವುದು ಗೊತ್ತಿಲ್ಲ ನನಗೆ ಅವ್ರಿಗೆ ವೈಯಕ್ತಿಕವಾಗಿ. ಸೊ ಅವ್ರದ್ದು ವಿಚಾರ ಅಷ್ಟೇ ಗೊತ್ತಿದೆ. ಸೊ ಇಬ್ಬರಲ್ಲೂ ಒಂದು ಮನವಿ ಯಾಕೆ ಅಂತ ಹೇಳಿದ್ರೆ, ನಮ್ಮ V2 ಸೂರ್ಯ ಏನಿದ್ದಾರೆ ಅವರು ಒಂದು ಚಾನೆಲ್, ಒಂದು ಮಾಧ್ಯಮದ ಒಂದು ಎಡಿಟರ್ ಆಗಿರೋ ಕಾರಣ ನಮಗೆ ಮನವಿ ಮಾಡ್ಕೊಳ್ಳೋಕ್ಕೆ ರೈಟ್ಸ್ ಇದೆ. ಅದಕ್ಕೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಹಕ್ಕು ಏನು ನಮಗೆ ಇದೆ, ಆ ಹಕ್ಕಿನ ಮುಖಾಂತರ ಒಬ್ಬ ಜರ್ನಲಿಸ್ಟ್ ಯೂನಿಯನ್ ಜಂಟಿ ಕಾರ್ಯದರ್ಶಿಯಾಗಿ ನಮ್ಮ ಕಾರ್ಯದರ್ಶಿಯವರ ಹತ್ರ ಪರ್ಮಿಷನ್ ತಗೊಂಡು ಸಾಧ್ಯ ಆದರೆ ಮಾಧ್ಯಮವನ್ನು ಆದಷ್ಟು 3 ಸಲ ಹೇಳ್ತೀನಿ, ಆದಷ್ಟು ನಾವು ಸ್ವಲ್ಪ, ನೀವು ಕೂಡ ಸೂರ್ಯ ಯಾರಿಗೂ ಏನು ಕಮ್ಮಿ ಇಲ್ಲ, ಅಥವಾ ಸಂಧ್ಯಾ ಪವಿತ್ರ ನಾಗರಾಜ್ ನಿಮ್ಮದೇ ಆದಂತಹ ನಿಮ್ಮ ಒಂದು, ಯಾಕಂದರೆ ನಾವು ಸ್ನೇಹಿತರಾಗಿ ನಿಮ್ಮಿಬ್ಬರ ನಡುವೆ ಬೇರೆ ಯಾವುದೇ ವಿಚಾರ ಮಾತಾಡಲ್ಲ. ನಮಗೆ ಒಳ್ಳೇದಾಗಬೇಕು ಅಷ್ಟೇ, ಒಳ್ಳೇದಾಗಬೇಕು. ನಿಮಗೆ ಇಬ್ಬರು ಯಂಗ್ಸ್ಟರ್ಸ್ ಇದ್ದೀರಾ, ನಮಗಿಂತ ಚಿಕ್ಕವರು ಇದ್ದೀರಾ. ಆ ಧೈರ್ಯದ ಮೇಲೆ ನಾನು ಹೇಳೋಕೆ ನನಗೆ ರೈಟ್ಸ್ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಮಾಧ್ಯಮದ ಒಂದು ಎಡಿಟರ್ ಆಗಿ V2 ಸೂರ್ಯ ಅವ್ರನ್ನ ನಾನು ಬೆಳಗ್ಗೆ ಅವರೊಬ್ಬರನ್ನ ಮಾತಾಡ್ಸೋಕ್ಕೆ ನನಗೆ ಒಂದು ಸ್ವಲ್ಪ ಶಕ್ತಿ ಅಂದರೆ ಒಂದು ಸ್ವಲ್ಪ ಧೈರ್ಯದಿಂದ ನಾನು ನೋಡಪ್ಪ ಮಾತಾಡಿಸಿದೆ. ಪಾಪ ಅಮ್ಮ ಅಂತ ಬಾಯಿ ತುಂಬ ಕರೆದ್ರು, ಒಳ್ಳೆ ಸಂಸ್ಕಾರವಂತ, ತುಂಬ ಒಂದು ನೀಟಾಗಿ ನನ್ನ ಕರೆದ್ರು. ಯಾವುದೇ ರೀತಿಯಲ್ಲಿ ನನಗೆ ಬೇರೆ ಯಾವ ರೀತಿನೂ ನನಗೆ ಮಾತಾಡಿಸ್ಲಿಲ್ಲ. ಅವರು ತುಂಬ ಗೌರವಪೂರ್ವಕವಾಗಿ ಮಾತಾಡಿಸಿ ನಡೆದಂಥ ಘಟನೆ ಬಗ್ಗೆ ಒಂಚೂರು ಹೇಳಿದ್ರು. ಅದಕ್ಕೆ ಕೊನೆಯದಾಗಿ ನಾನು ಕೇಳಿದೆ, ಏನು ಯಾರು ಒಬ್ಬರು ಅಂತ್ಯ ಆಗೋದಲ್ಲಿ ಆಗಬೇಕಾ ಈ ವಿಚಾರ ಎಂಡ್ ಆಗೋಕ್ಕೆ ಅಂತ ಕೇಳಿಕೊಂಡೆ. ಯಾವ ಕಷ್ಟ ಇದ್ದಾಗ ನನಗೆ ಯಾರೂ ಇದು ಮಾಡಲಿಲ್ಲ. ಎಲ್ಲರೂ ಕುಮ್ಮಕ್ಕು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಬೆಳೆಸಿದವರೇ ಇವತ್ತು ರಾಜ್ಯಕ್ಕೆ ಕರೆದ್ರೆ ನಾನು ಹೋಗಲ್ಲ ಅನ್ನೋ ಮಾತವ್ರನ್ನ ಅವ್ರು ಹೇಳಿದ್ರು. ಅದಕ್ಕೆ ಈಗ ನಿಮ್ಮಿಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಏಟಾದರೂ ಕೂಡ ನೋಡಬೇಕಾಗಿರೋರು ನಾವೇ. ಸೊ ದಯಮಾಡಿ ನಿಮಗೆ ನಾನು ಒಂದು ವಿಚಾರ ಹೇಳ್ತೀನಿ, ನಿಮಗೂ ಜವಾಬ್ದಾರಿಗಳಿದೆ, ನಿಮಗೂ
ಒಂದು ಕುಟುಂಬ ಇದೆ, ಆ ಕುಟುಂಬದ್ದು ಒಂದು ಇದನ್ನು ನೋಡಬೇಕಾಗತ್ತೆ. ಸೊ ಅವರ ಯೋಗಕ್ಷೇಮ ಕೂಡ ನಿಮಗೆ ಒಂದು ಮ್ಯಾಟ್ರ್ ಆಗತ್ತೆ. ದಯಮಾಡಿ ನಮ್ಮ ಜನರಲ್ ಸೆಕ್ರೆಟರಿ ಅವರು ಮಾತಾಡಬಹುದು ಅಂತೇಳಿ ನನಗೆ ಪರ್ಮಿಷನ್ ಕೊಟ್ಟಾಗ, ಸೊ ಮಾತಾಡೋದಕ್ಕೋಸ್ಕರ ನಾನು ತಮ್ಮ ಒಂದು ಮುಖಪುಟದಲ್ಲಿ ತಾವು ಚಿರಪತಿ ಪರಿಚಿತರಾದ್ರಿಂದ ಅದನ್ನೇ ವೇದಿಕೆಯಾಗಿ ಬಳಸ್ಕೊಂಡು ನಾನು ತಮ್ಮ ಬಳಿಗೆ ಮನವಿ ಮುಖಾಂತರ, ನಾವೇನು ಕೆಟ್ಟವರು, ನಾವೇನು ಸಣ್ಣವರಾಗಲ್ಲ, ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀವಿ. ದಯವಿಟ್ಟು ಇಬ್ಬರು ಒಳ್ಳೆಯ ಒಂದು ಖಡಕ್ ಅಧಿಕಾರಿಗಳ ಥರ, ಒಂದು ಖಡಕ್ ಹೋರಾಟಗಾರರ ಥರ, ಒಂದು ಯಾವುದೋ ಒಂದು ಕೆಲ್ಸಕ್ಕೆ ಬರದೇ ಇರೋ ವಿಚಾರಕ್ಕೆ ತುಂಬ ಫೈಟ್ ಮಾಡ್ತಾ ಇದ್ದೀರಾ. ಯಾರಾದರೂ ಒಬ್ರು ಗೆದ್ದರೂ ಕೂಡ ಅದು ಒಬ್ರು ಗೆದ್ದು ಸೋಲ್ತಾರೆ, ಒಬ್ರು ಸೋತು ಗೆಲ್ತಾರೆ, ಅಷ್ಟೇ ಆಗೋದಿಲ್ಲ. ಸೊ ಅದರಿಂದ ಬೇರೆ ಯಾರಿಗಾದ್ರೂ ಲಾಭ ಇದೆಯಾ? ಏನಿಲ್ಲ, ಇದರಿಂದ ಹೋಗಿ ನಷ್ಟನೇ ಆಗ್ತಾ ಇದೆ. ದಯಮಾಡಿ 2 ಸಲ ಹೇಳ್ತಾ ಇದ್ದೀನಿ, ದಯಮಾಡಿ ಈ ವಿಚಾರದ ಬಗ್ಗೆ ಹೆಚ್ಚಿನ ರೀತಿನಲ್ಲಿ ಯಾರಿಗೂ ಒಂದು ಜಾಗ ಕೊಡದೇನೆ ನೀವು ಇಬ್ರು ಒಂದು ಸಮಾಕ್ಷಮ ಕೂತು, ಅಂದ್ರೆ ಸಂಧ್ಯಾ ಪವಿತ್ರ ನಾಗರಾಜ್ ಅವರೇ ಅಥವಾ ಸೂರ್ಯ ಅವರೇ, ನಿಮ್ಮಿಬ್ಬರಿಗೂ ಒಬ್ರಿಗೊಬ್ರು ನೀವಿಬ್ರು ಹೆಲ್ಪ್ಫುಲ್ ಆಗಿದ್ದೀರಾ. ಮಧ್ಯ ಬಂದಿರೋರು ಯಾರು ನಿಮ್ಗೆ ಹೆಲ್ಪ್ ಮಾಡಲ್ಲ. ಸೊ ದಯವಿಟ್ಟು ನಿಮ್ಮ ಒಂದು ಲಿಮಿಟ್ನ, ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಬಟ್ ನಾನು ಹೇಳೋವಂಥ ಅವಶ್ಯಕತೆ ಇರಲ್ಲ. ಸೊ ದಯವಿಟ್ಟು ನನಗೆ ಒಂದು ಜಾಗ ಒಂದು ಇದು ಕೊಟ್ಟಿದ್ದೀರಾ. ಸ್ಥಾನಮಾನವನ್ನು ನಾನು ಇದು ಒಬ್ಬ ಮಾಧ್ಯಮದ ಒಂದು ಯೂನಿಯನ್ನ ಜಂಟಿ ಕಾರ್ಯದರ್ಶಿಯಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಮೇಡಮ್, ನಿಮ್ಮ ಬಗ್ಗೆ ನನಗೆ ತುಂಬ ಗೌರವ ಇದೆ. ನಾನು ಯಾವುದೇ ರೀತಿ ಇಲ್ಲಿ ಬಳಸ್ಕೊಳ್ಳೋದಕ್ಕಾಗಲಿ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಿ ಬಂದಿಲ್ಲ. ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸೂರ್ಯ ನಮ್ಮ ಒಂದು ಮಾಧ್ಯಮದ ಹುಡುಗ ಆದ್ರಿಂದ ನಾನು ಅವ್ರು ಕೇಳೋಕ್ಕೆ ಒಂದು ರೈಟ್ಸಿಂದ ಕೇಳಿ ಬೆಳಗ್ಗೆ ಸಾಕಷ್ಟು ವಿಚಾರಗಳನ್ನು ಅವರಿಂದ ತಿಳ್ಕೊಂಡಿದ್ದೀನಿ. ತಿರ್ಗಾ ನಿಮ್ಮನ್ನು ಭೇಟಿ ಮಾಡೋಕ್ಕೆ ನನ್ನ ಹತ್ರ ನಿಮ್ಮ ಮೊಬೈಲ್ ನಂಬರ್ ಇಲ್ಲ, ಯಾರಿಗೋ ಒಬ್ರು ಕೇಳಿದೆ, ಅವ್ರ ಹತ್ರ ಇರಲಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಕೊಡಲಿಲ್ಲ. ನಾನು ನಂಬರ್ ತೊಗೊಳ್ಳೋದು ಎಷ್ಟೊತ್ತು ಇಲ್ಲ, ತಗೋತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ ಮೇಡಮ್. ದಯವಿಟ್ಟು ಸಂಧ್ಯಾ ಪವಿತ್ರ ನಾಗರಾಜ್ ಅವರೇ, ನೀವು ನನಗಿಂತ ಚಿಕ್ಕವರು, ದಯವಿಟ್ಟು ಯಾವುದರಲ್ಲಿ ಗೆಲುವು ಅಥವಾ ಒಬ್ಬ ಮನುಷ್ಯನ ಅಂದರೆ ನಿಮಗೂ ಅವ್ರಿಗೆ ನೀವು ತೇಜೋವಧೆ ಮಾಡ್ಕೋಬಾರ್ದಾಗಿ ವಿನಂತಿ ಮಾಡ್ಕೊಳ್ತಾ, ಈ ಮುಖಾಂತರ ನಮ್ಮ ಮಾಧ್ಯಮದವರು, ನಮ್ಮ ಯೂನಿಯನ್ನವರು ನಿಮಗೆ ಸರಿ ಅಂತ ಅನಿಸಿದ್ರೆ ಖಂಡಿತ ನಮ್ಮ ಯೂನಿಯನ್ ಆಫೀಸ್ನ ನೀವು ವೇದಿಕೆಯಾಗಿ ಬಳಸ್ಕೊಳ್ಬೋದು. ಸೊ ಇಬ್ಬರು ಅವರವರ ಒಂದು ಇದಕ್ಕೆ ಸೆಂಟರ್ನಲ್ಲಿ ಎಲ್ಲಾದರೂ ಒಂದು ಇದಕ್ಕೆ ಭೇಟಿ ಮಾಡಿ ನಾವು ಇದು ಮಾಡೋಣ. ಸಾಮಾನ್ಯವಾಗಿ ಬಳಸ್ಕೊಳ್ಳೋರು ಹೆಚ್ಚು ಈಗಿನ ಕಾಲದಲ್ಲಿ. ಸೊ ಅವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ ಅಷ್ಟೇ. ನಿಮ್ಮನ್ನು ದಯಮಾಡಿ ಸೂರ್ಯ, ನೀವು ಚಿಕ್ಕ ವಯಸ್ಸು, ಇನ್ನು ನಿಮಗೂ ಮಾನಸಿಕ ಶಾಂತಿ ನೆಮ್ಮದಿ ನಿಮಗೂ ಬೇಕು, ಹಾಗೆ ಸಂಧ್ಯಾ ಪವಿತ್ರ ನಾಗರಾಜ್ ಅವರೇ ನಿಮಗೂ ಬೇಕು. ಸೊ ದಯಮಾಡಿ ಬಿಟ್ಟು ಸೂರ್ಯ ಅವರೇ, ಸಂಧ್ಯಾ ಪವಿತ್ರ ನಾಗರಾಜ್ ಅವರೇ, ಇದನ್ನ ಗಲಾಟೆ ಅಂತ ನಾವು ಯಾವತ್ತೂ ಅನ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಬ್ರಿಗೊಬ್ರು ರೋಷ ಆವೇಶದಲ್ಲಿ ಏನೇನು ಹೊರಗಡೆ ಆಗ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತು. ದಯಮಾಡಿ ಇಬ್ಬರು ಒಬ್ರಿಗೊಬ್ರಿಗೂ ಒಂದು ಗಲಾಟೆನ ಜಾಸ್ತಿ ಮಾಡ್ಕೊಳ್ತೇನೆ. ಯಾಕಂದ್ರೆ ನಾನು ಓಟ್ಸ್ ಹಾಕುವಾಗ ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ದೀನಿ. ನಾಳೆ ಒಬ್ರಿಗೆ ಏನಾದ್ರೂ ನೀವು ಅವ್ರ ಪರ ಇವ್ರ ಪರ ಅನ್ನೋದು ಹೊಟ್ಟೋಗುತ್ತೆ. ಸೊ ನಾನು ಯಾರ ಪರನೂ ಇಲ್ಲ. ನನಗೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ನನಗೆ ಫೋನ್ ಮಾಡಿ ದಯವಿಟ್ಟು ಈ ವಿಚಾರದ ಬಗ್ಗೆ ಒಂಚೂರು ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಮುನ್ನುಗ್ಗಿ ಅಂತ ಹೇಳಿ ನನಗೆ ಆದೇಶ ಮಾಡಿದ್ರು ಬೆಳಗ್ಗೆ. ಸೊ ಅದನ್ನ ಮೊದಲನೇದಾಗಿ ವಿಟು ಸೂರ್ಯ ಅವರ ಒಂದು ಸಣ್ಣ ಪರಿಚಯ ಇದ್ದಿದ್ರಿಂದ ವಿಟು ಸೂರ್ಯ ಅವ್ರಿಗೆ ರೈಟ್ಸಿಂದಾನೇ ಮಾತಾಡ್ಸಿದ್ದೀನಿ. ಅಪ್ಪ ಹಿಂಗೆಲ್ಲ ಸರಿ ಇಲ್ಲ ಅಂದ್ರೆ, ಅಮ್ಮ ಹಿಂಗಾಗಿದ್ದು ಸರಿನಮ್ಮ ಅಂತ ಕೇಳಿದ್ರು. ಸೊ ಎಲ್ಲರೂ ಸೇರಿ ನನ್ನ ಒಬ್ಬನ್ನೇ ಮಾಡಿಕೊಂಡು ನನಗೆ ಸಮರಸ ಆಡ್ತಾ ಇದ್ದೀರಾ ಎಲ್ಲ ಹೋರಾಟಗಾರರು. ನಾನು ಏನಂತ ತಪ್ಪು ಮಾಡಿದ್ದೆ? ನಾನು ನಿಮ್ಮ ಹೋರಾಟಗಳಲ್ಲಿ ಸಾಕಷ್ಟು ಮಾಧ್ಯಮದಿಂದ ಸಹಕಾರ ಕೊಟ್ಟಿದ್ದೆ, ಸಹಾಯ ಮಾಡಿದ್ದೆ. ಎಲ್ಲ ನನ್ನನ್ನ ಕೀಳು ಮಟ್ಟದಲ್ಲಿ ನೋಡೋ ಅಷ್ಟು ಲೆವೆಲ್ಗೆ ನನ್ನ ತಂದು ಇಳಿತಾ ಇದ್ದೀರಾ ಅಂತ ಹೇಳಿ ಮಾತಾಡಿದ್ರು.
ಸೊ ಆ ಥರದ್ದೇನಾದರೂ ಅನ್ಸಿದ್ರೆ ಯಾರೋ ಇವಾಗ ವೇದಿಕೆ ಕೊಡ್ತಾ ಇದ್ದಾರೆ, ನಾನು ಅಲ್ಲಿ ಹೋಗಕ್ ಸಾಧ್ಯ ಇಲ್ಲ. ಕಾರಣ ನನಗೆ ಸಾಕಷ್ಟು ನೋವು ಮಾಡಿದ್ದಾರೆ, ಅದೇ ವೇದಿಕೆಯಿಂದ ಸಾಕಷ್ಟು ನಾನು ನೋವನ್ನು ಅನುಭವಿಸಿದ್ದೀನಿ ಅಂತ ಹೇಳಿದ್ರಿ. ಸೊ ಅಂತ ಒಂದು ವಿಚಾರದಲ್ಲಿ ನಾನು ಕ್ಷಮೆ ಕೇಳಿ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸು. ನಾವು ಅವಾಗಲೇ ಕೇಳಬೇಕಿತ್ತು. ಬಟ್ ಇಬ್ಬರು ಸ್ನೇಹಿತರ ಗಲಾಟೆ ಅನ್ನೋ ಕಾರಣಕ್ಕೆ ನಾವು ಯಾರು ಇಂಟರ್ಫಿಯರ್ ಆಗಲಿಲ್ಲ. ಸೊ ಈಗ ನಾವು ಹೇಳ್ತಾ ಇದೀವಿ, ಕೇಳ್ತಾ ಇದೀವಿ, ಬೇಡ್ಕೊಳ್ತಾ ಇದೀವಿ ಕೂಡ. ನಿರ್ಮಲಾ ಚಂದ್ರಶೇಖರ್ ಅವರೇ ನಮಸ್ತೆ, ಹಾಯ್ ಅಕ್ಕ ಅಂತ ಕಳಿಸಿದ್ರೆ ಅಮ್ಮ ನಮಸ್ತೆ ಅಮ್ಮ. ಅದಕ್ಕೆ ಪ್ರೀತಿಯ ಸ್ನೇಹಿತರಲ್ಲಿ ಇಬ್ಬರು ಸ್ನೇಹಿತರಲ್ಲಿ ಚಿಕ್ಕವರು ನಮ್ಗಿಂತ ಇಬ್ಬರು ಸ್ನೇಹದಲ್ಲಿ ಒಂದು ವಿಶ್ವಾಸದಲ್ಲಿ ಇಬ್ಬರು ಒಟ್ಟಿನಿಂದ ಇದ್ರೆ ಖಂಡಿತ ಬೇರೆಯವ್ರಿಗೆ ಜಾಗ ಇರಲ್ಲ. ಸಂಧ್ಯಾ, ಪವಿತ್ರ, ನಾಗರಾಜ್, ಈಗ ಗೀತಾದೇವಿ ಅವರೇ, ನಮ್ಗೊಂದು ಜಾಗ ಅಂತ ಸಿಕ್ಕಿರುತ್ತೆ, ಒಂದು ವೇದಿಕೆ ಅಂತ ಸಿಕ್ಕಿರುತ್ತೆ, ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ನಾವು ಹಾಕೋ ಒಂದು ಭಾಷೆನಲ್ಲಿ ನಮ್ಮ ತಂದೆ ತಾಯಿ ಹೆಸರು ಹೇಳತ್ತಂತೆ. ಸೊ ನಾವು ಮಾತಾಡುವಾಗ ನಮ್ಮ ಮಾತು ಹಿಂಗಿರ್ಬೇಕು ಅಂತ ಹೇಳಿದ್ರೆ ಚಿಕ್ಕವರವರು ಅವ್ರ ಮೇಲೆ ಈ ತರ ಸಮರವನ್ನ ಸಾರಿದ್ರೆ ಏನಾಗತ್ತೆ ಗೊತ್ತಾ? ಭಾಷೆ ಬಳಕೆನಲ್ಲಿ ದಯವಿಟ್ಟು ನೀವೊಬ್ಬ ಒಂದು ಅದ್ಭುತ ಒಂದು ಪಾಂಡಿತ್ಯ ಹೊಂದಿರೋಂಥ ಒಂದು ಸ್ನೇಹಿತರು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಅದನ್ನ ಅಳಿಸಿ ಪ್ಲೀಸ್. ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾನು ಇಬ್ರು ರಾಜ್ಯ ಸಂಧಾನಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ನೀವು ಕೂಡ ಆದ್ರೆ ಒಳ್ಳೇದ್ ಮಾಡ್ಬೇಕು. ಅವರಿಬ್ರು ಒಳ್ಳೆ ಸ್ನೇಹಿತರಿದ್ರು ಮುಂಚೆ. ಈಗ ಅವರು ಇದಾಗಿದಾಗ ನಾವು ಅವ್ರ ಬಗ್ಗೆ ನಾವು ಈ ತರದ್ದು ಹೋರಾಟ ಮಾಡೋದು ಚೆನ್ನಾಗಿ ಕಾಣಿಸಲ್ಲ. ನಾವು ಚಿಕ್ಕವ್ರನ್ನ ಒಂದು ಎಂಕರೇಜ್ ಮಾಡಬೇಕು. ನಮ್ಮ ಏಜ್ಗಳೇನಾಗಿದೆ ಗೊತ್ತಾ, ಮುಂದೆ ಬರೋವಂಥವ್ರನ್ನ ಎಂಕರೇಜ್ ಮಾಡಿ ಮುಂದೆ ಬಿಡಬೇಕು. ದಯಮಾಡಿ ವರ್ಡ್ಸ್ ಇದೆಯಲ್ಲ, ದಯವಿಟ್ಟು ಅಳಿಸ್ಬೇಕಾಗಿ ವಿನಂತಿ. ನೀವು ನನ್ನ ಒಳ್ಳೆ ಸ್ನೇಹಿತರು, ನಿಮಗೆ ಕೋಪ ಬೇಗ ಬರುತ್ತೆ. ಸೊ ನನ್ನಷ್ಟೇ ಕೋಪ ಬರೋರೆಲ್ಲರೂ ಒಳ್ಳೆಯವರು ಅಂತ ಹೇಳ್ತಾರೆ. ಸೊ ನಾವು ಒಳ್ಳೆಯವರು ಅಂದ್ಕೊಂಡು ಇದು ಮಾಡೋಣ. ದಯವಿಟ್ಟು ಅಳಿಸಿ ಅದನ್ನ ಪ್ಲೀಸ್, ನನಗೋಸ್ಕರ. ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಸಂಧ್ಯಾ, ನಾಗರಾಜ್ ಅವ್ರನ್ನೂ ಅಷ್ಟೇ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಒಬ್ಬ ಅವನು ಅಂತ ಯಾಕೆ ಹೇಳ್ತೀನಿ ಅಂದರೆ, ವಿಟು ಸೂರ್ಯ ತುಂಬ ಚಿಕ್ಕವನಿದ್ದಾನೆ, ಅವನಿಗೆ ಇನ್ನೂ ಭವಿಷ್ಯ ದೊಡ್ಡದಾಗಿದೆ. ಸೊ ಅವರಿಬ್ರು ಒಳ್ಳೆ ಸ್ನೇಹಿತರಿದ್ರು. ಸೊ ಅವರಿಬ್ರು ಸ್ನೇಹಿತರಿಗೆ ನಾನು ನನ್ನ ಒಂದು ಕರ್ನಾಟಕ ಗೀತಾದೇವಿ ಅವರೇ, ನಾನು ಓದ್ತಾ ಇದ್ದೀನಿ ನಿಮ್ಮ ಇದನ್ನ. ನಾವು ಸಮರವನ್ನ ಸಾರ್ಲಿಕ್ಕೆ ನಾವು ಹೇಳ್ತಾ ಇಲ್ಲ. ಅವರಿಬ್ರು ಒಳ್ಳೆ ಸ್ನೇಹಿತರಿದ್ರು, ಮಾತಾಡ್ತಿದ್ರು, ಪರವಾಗಿಲ್ಲ. ನಡುವೆ ಒಬ್ರಿಗೊಬ್ರು ಅಂದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳದೇ ಇರ್ಲಿ ಅನ್ನೋ ಮಾತಷ್ಟೇ ಇದು. ಎಲ್ಲರೂ ಖಂಡಿತ ನಿಮ್ಮದು ಎಷ್ಟು ಸ್ಟೇಟ್ಮೆಂಟ್ ಇದೆಯೋ ನಮ್ಮದು ಅಷ್ಟೇ ಇದೆ, ಅಷ್ಟೇ ಕಾಳಜಿ ಇದೆ. ಸೊ ವಿಟು ಸೂರ್ಯನು ಒಂದು ಒಳ್ಳೆಯ ಜೀವ. ಆ ಜೀವಕ್ಕೆ ಕೂಡ ಒಂದು ಇದು ಬೇಕು, ಹಾಗೆ ಇವ್ರಿಗೂ ಕೂಡ ಬ್ರೇಕ್ ಬೇಕು. ಸೊ ನಿಮಗೆ ಯಾರಾಗಲ್ಲ ಅವ್ರ ಜೊತೆ ಅವ್ರು ಇದ್ದಾರೆ ಅನ್ನೋ ಕಾರಣಕ್ಕೆ ಈ ತರ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಗೀತಾದೇವಿ ಅವರೇ. ದಯವಿಟ್ಟು ಹೇಳ್ತೀನಿ ಕೇಳಿ. ನಮ್ಮ ಒಂದು ಏನು ಗಲಾಟೆ ಗದ್ದಲಗಳಿದೆ ಅದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ಅಂದ್ರೆ ಸೂರ್ಯ ಒಳ್ಳೆಯವರು ಅಂದ ತಕ್ಷಣ ನಾನು ಸಂಧ್ಯಾ ಒಳ್ಳೆಯವರು ಅಂತ ಹೇಳಲಿಲ್ಲ ಅಲ್ಲ ಅಂತ ನಾನು ಕೇಳಕ್ ಹೋಗಲ್ಲ ನಿಮ್ಮನ್ನ. ಯಾಕಂದ್ರೆ ನಿಮ್ ಸ್ಟೇಟ್ಮೆಂಟ್ ಕ್ಲಿಯರ್ ಆಗಿದೆ, ಸೂರ್ಯನ ಪರವಾಗಿ ಸೂರ್ಯ ಒಳ್ಳೆ ಹುಡುಗ ಅಂತಿದೆ. ಸೊ ಖಂಡಿತ ಅವ್ರು ಒಳ್ಳೆ ಹುಡುಗನೇ, ಅದ್ಭುತವಾದಂಥ ಹೃದಯ. ನನ್ನನ್ನ ಬಾಯಿ ತುಂಬ ಅಮ್ಮ ಅಂತ ಕರೆದ್ರು. ನಾನು ಒಂದು ಮಗನ ಸ್ಥಾನದಲ್ಲಿ ಅವ್ರನ್ನ ಇಟ್ಟು ಇವತ್ತು ಮಾತಾಡಿಸ್ತಾ ಇದ್ದೀನಿ. ಹಾಗೆ ನನ್ನ ಹೆಚ್ಚಿನ ರೀತಿಯ ಜವಾಬ್ದಾರಿಯನ್ನ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಅವರು ನನಗೆ ಒಂದು ಪವರ್ಸ್ ಕೊಟ್ಬಿಟ್ಟು ಯೂನಿಯನ್ ಅದರಿಂದ ಸಮಸ್ಯೆಯನ್ನ ಒಂದು ಒಳಗಡೆನೆ ಬಗೆಹರಿಸ್ಕೊಳ್ಬೇಕು ಅಂತ ಸೂರ್ಯನ್ಗೆ ದಯಮಾಡಿ ಕೇಳಿ ಅಂತ ಹೇಳಿದ್ದಾರೆ. ಸೊ ಅದು ಫೇಸ್ಬುಕ್ ಮುಖಾಂತರನೇ ಕರಿಬೇಕು ಅನ್ನೋ ಕಾರಣಕ್ಕೆ ಕರೀತಾ ಇದ್ದೀನಿ. ಇಲ್ಲಿ ವಿಟು ಸೂರ್ಯ ಒಳ್ಳೆಯವರು, ನನಗೆ ತುಂಬಾ ಅದ್ಭುತ ಹೃದಯ ಅಂತ ಗೊತ್ತು. ಸೊ ಹಾಗೆ ಸಂಧ್ಯಾ, ಪವಿತ್ರ, ನಾಗರಾಜಲ್ಲಿ ನಾವು ಯಾವುದು ಕೆಟ್ಟದನ್ನ ನೋಡಿಲ್ಲ ಇಲ್ಲಿವರೆಗೂ. ಅದಕ್ಕೆ ನೀವು ಕೂಡ ಒಬ್ಬ ಒಂದು ಸೀನಿಯರ್ ಹೋರಾಟಗಾರ್ತಿ. ನಿಮಗೂ ತುಂಬಾ ಒಳ್ಳೆ ಹೆಸರಿದೆ. ನಿಮ್ಮದೇ ಹೆಸರನ್ನ, ನಿಮ್ಮದೇ ಚಾಪನ್ನ ನೀವು ಮೂಡಿಸಿದ್ದೀರಾ. ದಯಮಾಡಿ. ಸೊ ಅವರಿಬ್ರು ಒಳ್ಳೆ ಸ್ನೇಹಿತರಿದ್ರು. ಅವರಿಬ್ಬರನ್ನು ಒಳ್ಳೆ ಒಂದು ಫ್ರೇಮ್ನಲ್ಲಿ ನೋಡೋಕೆ ಇಷ್ಟಪಡ್ತೀವಿ. ಅದರಲ್ಲಿ ನೀವು ಫ್ರೇಮಲ್ಲಿ ನೋಡೋಕೆ ಇಷ್ಟಪಡೋದಾಗಿದ್ರೆ ನನಗೊಂಚೂರು ಶಕ್ತಿ, ಜವಾಬ್ದಾರಿಯನ್ನು ಕೊಡಿ. ಹಾಗೆ ಹೋರಾಟಗಾರ್ತಿ ಜಯಂತಿಯವರು ಕೂಡ ಇನ್ನಲ್ಲಿದ್ದಾರೆ. ಸಾಕಷ್ಟು ಆಗ್ತಾ ಇದ್ದಾರೆ ಗೀತಾದೇವಿ ಅವರೇ. ನಿಮ್ಮ ರೋಷ, ಆವೇಶ ಯಂಗ್ಸ್ಟರ್ಸ್ಗಿಂತ ಏನು ಕಮ್ಮಿ ಇಲ್ಲ. ಸೊ ನಾನು ಇವತ್ತು ಆ ಮೂಡಲ್ಲಿ ಇಲ್ಲ. ಸೊ ನಮಗೂ
ವೈಯಕ್ತಿಕವಾಗಿ ಜೊತೆಲಿ ಇದ್ದವ್ರ ಪರನೇ ಎಷ್ಟೋ ಮಾಡಿರ್ತೀವಿ, ನಮಗೂ ಏಟಾಗತ್ತೆ, ನೋವಾಗತ್ತೆ. ಬಟ್ ಹಂಗಂತ ಈಗ ಅವ್ರ ಮರ್ಯಾದೆನೂ ನಾವು ನೋಡಬೇಕು. ಯಾಕಂದ್ರೆ ಜೊತೆಲಿ ಇದ್ದಾಗ ಅವ್ರನ್ನ ಅಷ್ಟೇ ಗೌರವಿಸ್ತೀವಿ, ಅಷ್ಟೇ ಆರಾಧಿಸ್ತೀವಿ. ಕೆಟ್ಟದ್ ಮಾಡ್ಬೇಕು ಅಂದ್ರೆ ಒಂದು ಮನುಷ್ಯನ ಎಷ್ಟು ಬೇಕಾದ್ರೂ ಕೆಟ್ಟದ್ ಮಾಡ್ಬೋದು, ಕೆಟ್ಟವ್ರು ಅಂತ ಹೇಳ್ಬೋದು. ಅಷ್ಟೇ ಒಳ್ಳೆಯವರು ಅನ್ನೋಕ್ಕೂ ಏನು ಟೈಮ್ ಹಿಡಿಯಲ್ಲ. ದಯಮಾಡಿ ಇದನ್ನ ನಮ್ಮಲ್ಲಿ ಯಾರಾದರೂ ಈಗ ಲಿಸ್ಟ್ ಹಾಕಿ ದೊಡ್ಡದು ಮಾಡ್ಬೇಕಾ ಗಲಾಟೆನ, ಅಷ್ಟೇ ನನ್ನ ವಿಚಾರ. ನನಗೆ ಪವರ್ಸ್ ಕೊಟ್ಟಿರೋದು ಒಂದು ಇದಕ್ಕೆ ಮಾತ್ರ ಅಷ್ಟೇ. ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ನವರು ನನಗೆ ಕೊಟ್ಟಿರುವಂಥ ಪವರ್ಸು ಒಂದು ಲಿಮಿಟೆಡ್. ಎರಡೂ ಪಾರ್ಟಿಯವ್ರನ್ನ ಒಮ್ಮೆ ಆದರೆ ಕರಿಬೇಕು ಅನ್ನೋದನ್ನಷ್ಟೇ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಅವರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನೋ ಚರ್ಚೆ ನಾನು ಖಂಡಿತ ಮಾಡಲ್ಲ. ಸಂಧ್ಯಾ ಪವಿತ್ರ ನಾಗರಾಜ್ ಅವ್ರ ಬಗ್ಗೆನೂ ಅಷ್ಟೇ ಗೌರವವಾಗಿ ಮಾತಾಡ್ತೀನಿ, ಸೂರ್ಯನ ಬಗ್ಗೆನೂ ಅಷ್ಟೇ ಗೌರವವಾಗಿ ಮಾತಾಡ್ತೀನಿ. ನಮ್ಮ ವಿಚಾರ ವ್ಯಕ್ತಿಗೆ ಗೌರವ ಕೊಟ್ಟು ಕರೆಯೋದು ನನ್ನ ಒಂದು ಸಂಸ್ಕೃತಿ. ಹಾಗೆ ಯಾವುದಾದ್ರೂ ಒಂದು ಸರಿ, ನೀವು ಇನ್ನೂ ಬಿಡ್ತಾ ಇಲ್ಲ. ಸೊ ನಮಗೆ ಇಬ್ಬರನ್ನು ಒಂದು ಫ್ರೇಮಲ್ಲಿ ನೋಡುವಂಥದ್ದು ಒಂದು ಆಸೆ ಇದೆ. ದಯವಿಟ್ಟು ಸಂಧ್ಯಾ ಪವಿತ್ರ ನಾಗರಾಜ್ ಅವರು, ಮತ್ತು ನನಗೆ ಅವ್ರ ನಂಬರ್ ಇಲ್ಲ, ನಾನು ನಂಬರ್ ತೊಗೊಂಡು ನಾನು ಮಾಡ್ತೀನಿ. ಹಾಗೆ ಸೂರ್ಯ ಅವ್ರಿಗೂ ಕೂಡ ಬೇಡ್ಕೊತಿದ್ದೀನಿ, ಬೇಡಿಕೆ ಅಷ್ಟೇ. ಸೊ ನನಗೆ ಗಲಾಟೆ ಮಾಡಿಸೋ ಉದ್ದೇಶ ಇಲ್ಲ, ಆ ವ್ಯಕ್ತಿನ ತೇಜೋವಧೆ ಮಾಡುವಂಥ ಒಂದು ಮನಸ್ಸು ಇಲ್ಲ. ಸೊ ದಯವಿಟ್ಟು ನಾನು ಸೂರ್ಯ ಅವ್ರ ಹತ್ರ ಸಾಕಷ್ಟು ಮಾತಾಡಿದ್ದೀನಿ. ಸೂರ್ಯ ಅವರು ನಮಗೆ ಜಯಂತಿ ಅವರು ಒಳ್ಳೆ ಒಂದು ಮ್ಯಾಟ್ರ್ ಹಾಕಿದ್ದಾರೆ. ನಾವು ಮನ್ಸು ಮಾಡಿದ್ರೆ ಯಾವುದು ದೊಡ್ಡದಲ್ಲ. ಒಂದು ವ್ಯಕ್ತಿನ ಇಷ್ಟು ಕೆಟ್ಟವರು ಅಂತ ಹೇಳಕ್ಕೂ ಸೇಮ್ ಬಾಯಿನ ಯೂಸ್ ಮಾಡ್ತೀವಿ. ಒಂದು ವ್ಯಕ್ತಿನ ಇಷ್ಟು ಒಳ್ಳೆಯವರು ಅಂತ ಹೇಳಕ್ಕೂ ಅದೇ ಬಾಯಿನ ಯೂಸ್ ಮಾಡ್ತೀವಿ. ಗೀತಾದೇವಿ ಅವರೇ, ಅಕಸ್ಮಾತ್ ಸಂಧ್ಯಾ ಅವರು ತೇಜೋವಧೆ ಮಾಡಿದ್ದೆ ಆದರೆ ನಾನು ಕ್ಷಮೆ ಕೇಳ್ತೀನಿ ಅವ್ರ ಪರವಾಗಿ. ಅವರು ಹೆಣ್ಮಗಳು. ಸೊ ನಾನು ಅವ್ರ ಪರವಾಗಿ ಈಗ ನಾನು ಹೇಳಕೊಟ್ಟಿರೋದನ್ನ ಹೇಳೇ ಬಿಡ್ತೀನಿ. ಅವರಿಬ್ಬರನ್ನ ಒಂದು ಫ್ರೇಮಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾವೆಲ್ಲರೂ ಅವ್ರಿಗೆ ಚಿಕ್ಕವ್ರವರು, ಅವ್ರ ಸಮಕ್ಕೆ ನಾವು ನಿಂತು ಫೈಟ್ ಕೊಡೋದು ಚೆನ್ನಾಗಿ ಕಾಣಿಸಲ್ಲ ಅನ್ಸುತ್ತೆ. ಸೊ ವಿ2 ಸೂರ್ಯ ಅವರೇ, ದಯವಿಟ್ಟು ಅಂತ ಹೇಳ್ತೀನಿ, ಕೈ ಮುಗಿದು ಇಬ್ಬರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಇಬ್ಬರು ಒಳ್ಳೆ ಫೈಟರ್ಸು. ನಮ್ಮ ಫೈಟ್ ಹೆಂಗಿರ್ಬೇಕಂದ್ರೆ ಪಾಕಿಸ್ತಾನದವ್ರನ್ನ ಹೊಡಿಯೋದಾಗಿರ್ಬೇಕು. ಅಂದ್ರೆ ಪಾಕಿಸ್ತಾನದವ್ರು ಹೊಡಿಯೋದಾಗಿರ್ಬೇಕು ಅಂದ್ರೆ ಕೆಟ್ಟದನ್ನ. ಸೊ ಕಾನೂನು ಮುಖಾಂತರ ಅಂತ ಹೇಳಿದ್ರೆ ಸಂಧ್ಯಾ ಪವಿತ್ರ ನಾಗರಾಜ್ ಅವ್ರನ್ನ ನಾವು ಆ ಲೆವೆಲ್ಗೆ ಶಿಕ್ಷಿಸೋದು ಬೇಡ ಅಂತ ಹೇಳ್ತೀನಿ ಗೀತಾ ಮೇಡಮ್. ಕಾರಣ ಇಷ್ಟೇ. ಸೊ ಕಾನೂನಿನಲ್ಲಿ ಇರೋರು ಮನುಷ್ಯರೇ. ಸೊ ಕಾನೂನಿನಲ್ಲಿ ನಿಮ್ಗೆ ನ್ಯಾಯ ಸಿಕ್ಕತ್ತೆ, ಅವ್ರಿಗೆ ಶಿಕ್ಷೆ ಆದರೆ ಅಂತ ತಪ್ಪು ತಿಳ್ಕೊಬೇಡಿ. ಅವ್ರಿಗೆ ಶಿಕ್ಷೆ ಕೊಡೋದು ನಮ್ಮ ಇದಲ್ಲ. ಒಂದು ಎಂಥವನಿಗೂ ಒಂದು ಮನುಷ್ಯ ಏನಾಗ್ತದಂತೆ ಅಂದರೆ ತಪ್ಪು ಮಾಡೇ ಮಾಡ್ತಾನೆ. ಉಪ್ಪು ಹುಳಿ ಖಾರ ತಿಂತೀವಿ, ಖಂಡಿತ ತಪ್ಪು ಮಾಡ್ತೀವಿ. ದಯಮಾಡಿ ಬೇರೆ ಹೆಣ್ಮಕ್ಳು ಕೂಡ ನಮ್ಮ ಹೆಣ್ಮಕ್ಳೇ. ಆ ಥರದ್ದೇನಾದರೂ ಸಂಧ್ಯಾ ಅವ್ರ ಕಡೆಯಿಂದ ನಿಮಗೆ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಯಾಕಂದರೆ ಈಗ ನಾವು ಅವರಿಬ್ಬರನ್ನು ಒಳ್ಳೆ ಫ್ರೇಮ್ನಲ್ಲಿ ನೋಡಬೇಕು ಅಂತ ಇಷ್ಟಪಟ್ಟಿರೋರು. ಹಳೇದನ್ನ ಒಂಚೂರು ರಬ್ ಮಾಡೋಣವಾ. ನಮ್ಮ ಮಕ್ಕಳು ಅಥವಾ ಸಂಧ್ಯಾ ನಮ್ಮ ಒಂದು ತಂಗಿ ಸ್ಥಾನದಲ್ಲಿ, ಅಕ್ಕನ ಸ್ಥಾನದಲ್ಲಿ ನೋಡೋಣ. ಸೂರ್ಯ ನನ್ನ ಅಮ್ಮ ಅಂತ ಕರೆದಿದ್ದಾರೆ, ಮಗನ ಸ್ಥಾನದಲ್ಲಿ ಇಟ್ಟು ನೋಡೋಣ. ಸೊ ಅವರು ನಮ್ಮ ಮಗಳ ಸ್ಥಾನದಲ್ಲಿ ಇಟ್ಟು ನೋಡೋಣ. ಸೊ ನಮ್ಮ ಮಗಳು ತಪ್ಪು ಮಾಡಿದ್ರೆ ನಾವು ಇಷ್ಟೇ ಖಾರವಾಗಿ ಮಾತಾಡ್ತಾ ಇದ್ವಾ ಮೇಡಮ್? ಇರಲಿ, ನಾನೇನು ಚಿಕ್ಕವಳಾಗಲ್ಲ. ನಾನು ಕ್ಷಮೆ ಕೇಳಿದ ತಕ್ಷಣ ನಾನು ಚಿಕ್ಕವಳಾಗಲ್ಲ. ಈಗಾಗಲೇ ಈ ವಿಷಯಗಳು ತುಂಬ ಯಾರ ಬಾಯಲ್ಲಿ ನೋಡಿದ್ರು ಇದೇ ವಿಷಯ ತುಂಬ ಇದು ಕಳ್ಕೊಳ್ತಾ ಇದೆ. ಸೊ ಆಮೇಲೆ ಏನಾಗತ್ತಂತಂದರೆ ನಮ್ಗೆ ಅವಕಾಶಗಳಿದ್ದಾಗ ನಾವು ರಾಜಿ ಮಾಡಿಸ್ಲಿಲ್ಲ ಅಂತಂದರೆ ಜೊತೆಲಿದ್ದವ್ರ ಮೇಲೇ ಎತ್ತಿ ಕಟ್ಟಿ ನೋಡಿದಾಗ ಚೆನ್ನಾಗಿರಲ್ಲ. ನಿಮ್ಮ ಮಗಳು ಅಂದ್ಕೊಳ್ಳಿ ಸಂಧ್ಯಾ ಪವಿತ್ರ ನಾಗರಾಜ್ನ, ಹಾಗೆ ಸೂರ್ಯನ ಒಬ್ಬ ಮಗ ಅಂದ್ಕೊಳ್ಳಿ. ಸೊ ದಯವಿಟ್ಟು ಆ ಎರಡು ಸ್ಥಾನದಲ್ಲಿ ಅವ್ರನ್ನಿಟ್ಟು ಬ್ಯಾಲೆನ್ಸ್ ಮಾಡಿ ನೋಡಿ. ನೀವು ಕೂಡ ನನಗೆ ಕೈ ಜೋಡಿಸ್ಲೇಬೇಕು. ನಿಮ್ಮ ಮುಂದಾಳತ್ವದಲ್ಲೇ ಇರಲಿ ನಾನು ಬೆಳಗ್ಗೆ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಗೀತಾ ಮೇಡಮ್, ಚರ್ಚೆಗೆ ವಿಷಯ ಬೇಡ ಪ್ಲೀಸ್. ಈಗ ಸೂರ್ಯ ಮಗಳು ಅಂತ ಹೇಳಿದ್ರೆ ನಮಗೂ ಹೆಣ್ಮಕ್ಳೆಲ್ಲರೂ ಮಕ್ಕಳ ಥರನೇ. ಸೊ ಚಿಕ್ಕವರಿದ್ದಾರೆ, ಏನೋ ಒಂದು ಮಾಡಿದ್ದಾರೆ. ತುಂಬ ದೂರ ಹೋಗೋದ್ರಿಂದ ನಾವು ಎಲ್ಲಿಗೆ ಎಂಡ್ ಮಾಡಬೇಕು ಅಂತ ಅನ್ಕೊಂತೀವಿ? ಅರ್ಧದ್ದು ಜೀವ ತೆಗೆಯೋ ಮುಖಾಂತರ ಎಂಡ್ ಮಾಡ್ತೀವ? ಹೇಳಿ, ಈಗ ಏನಾಗಬೇಕು?
ಸಂಧ್ಯಾ ಪವಿತ್ರ ನಾಗರಾಜ್ ಅವ್ರಿಗೆ ತೊಂದರೆ ಆಗೋದ್ರಿಂದ ನಿಮ್ಗೆ ಖುಷಿ ಸಿಕ್ಕತ್ತಾ? ಇಲ್ಲ ತಾನೆ? ಅಥವಾ ಸೂರ್ಯ ಅವ್ರಿಗೆ ಏನಾದ್ರು ಮಾನಸಿಕ ನೆಮ್ಮದಿ ದಿನಕ್ಕೆ ದಿನ ಇದೊಂಥರ ಕುಗ್ಗಿ ಹೋಗ್ತಾ ಇದ್ದಾರೆ. ಸೊ ಹೇಳಕ್ಕೊಂದು ಅವಕಾಶ ಆಗಿದೆ, ಹೇಳ್ತಾ ಇದ್ದೀನಿ. ಸೊ ಈ ವಿಷಯ ಎಲ್ಲಿಗೆ ಎಂಡಾಗಬೇಕು, ನಿಮ್ಗೆ ಎಲ್ಲಿ ಎಂಡಾದ್ರೆ ಖುಷಿ ಆಗತ್ತೆ ಗೀತಾ ಮೇಡಮ್ ತಿಳಿಸಿ. ಯಾಕಂದ್ರೆ ಮಾತಿಗೊಂದು ರಿಪ್ಲೈ ಹಾಕ್ತಾನೆ ಇದ್ದೀರಾ. ವಿಷಯ ಎಲ್ಲಿಗೆ ಎಂಡಾಗಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರೋದು. ಶಿಕ್ಷೆ ಅಂದ್ರೆ ಏನ್ ಶಿಕ್ಷೆ ಕೊಡಿಸ್ಬೇಕು, ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾ, ನೀವು ತಿಳಿಸಿ. ಯಾಕಂದ್ರೆ ಈ ವಾದ ವಿವಾದ ಚರ್ಚೆಯನ್ನ ನೀವು ಮಾಡ್ತಾ ಇರೋದ್ರಿಂದ ನಮಗ್ ಖುಷಿ ಆಗ್ತಾ ಇದೆ. ಈಗ ಇತಿಹಾಸ ಕೊಟ್ಟು ಏನಾಗ್ಬೇಕು, ಇತಿಹಾಸ ಕೊಟ್ಟು ಆ ಇತಿಹಾಸದಿಂದ ಏನ್ ಪ್ರೂವ್ ಮಾಡಕ್ ಹೊರಟಿದ್ದೀರಾ? ನಮಗೂ ಒಂದೊಂದು ಇತಿಹಾಸಗಳಿದೆ. ನನಗೆ ಇತಿಹಾಸ ಅಂತೂ ತುಂಬಾ ಕೆಟ್ಟದಾಗಿದೆ. ದಯವಿಟ್ಟು ಇತಿಹಾಸವನ್ನ ಕೆದ್ಕೊಂಡು ನಮ್ಗೆ ಏಜ್ ಆಯ್ತು, ಮುಂದೆ ಹೋಗ್ತಾ ಇದೀವಿ, ಯಾಕೆ ಮತ್ತೆ ಹಿಂದಕ್ಕೆ ಇಳಿತಾ ಇದ್ದೀರಾ? ದಯವಿಟ್ಟು ನಮ್ಮಂಥವ್ರೆಲ್ಲ ಸ್ವಲ್ಪ ನಾವ್ ಏನು ಅನುಭವಿಸಕ್ಕಾಗಿಲ್ಲ, ನಾವ್ ಏನ್ ಮಾಡಕ್ಕಾಗಿಲ್ಲ, ಅದನ್ನ ಮಕ್ಕಳ ಕೈನಲ್ಲಿ ಮಾಡಿಸಿ ಸಂತೋಷ ಪಡ್ಬೇಕು. ದಯವಿಟ್ಟು ಈಗ ಸಂಧ್ಯಾ ಪವಿತ್ರ ನಾಗರಾಜ್ ಅವ್ರಿಗೆ ನೀವು ಇಷ್ಟು ಚರ್ಚೆ ಮಾಡ್ತೋದ್ರಿಂದ ಸಂಧ್ಯಾ ಪವಿತ್ರ ನಾಗರಾಜ್ಗೆ ಏನಾದ್ರೆ ನಿಮ್ಗೆ ಖುಷಿ ಆಗತ್ತೆ? ಇದು ನನ್ನ ಪ್ರಶ್ನೆ. ಅದಕ್ಕೆ ಬೇಡ, ಈಗ ಆಗಿರೋದೇ ಸಾಕು, ತುಂಬಾ ಆಗ್ಬಿಟ್ಟಿದೆ. ಹಂಗಾಗಿ ಒಂದು ಶಾಂತಿಯುತವಾದಂತ ಒಂದು ಇದಕ್ಕೆ ಬಂದ್ಬಿಡೋಣ. ದಯವಿಟ್ಟು ನೀವು ಎಲ್ಲರೂ ಸೇರಿ ಆ ಮುಂದಾಳತ್ವವನ್ನು ತಗೋಬೇಕು. ನಿಮ್ಮ ಮುಂದಾಳತ್ವದಲ್ಲೇ ಆಗ್ಬೇಕು ಅನ್ನೋದು ನನಗೆ ಆಸೆ. ಗೀತಾದೇವಿ ಅವರು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ, ನಾನೇ ಸ್ಟೇಟ್ಮೆಂಟ್ ಕೊಡ್ತೀನಿ. ಸರಿ, ನಮ್ಮ ಇದಕ್ಕೆ ಅದು ಸರಿ ಕಾಣಿಸಲ್ಲ. ಸೊ ಆಯ್ತು, ತಪ್ಪಾಯ್ತು. ಅದೇ ತಪ್ಪು ಆಗಿರೋದನ್ನ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಣ. ಇದನ್ನ ಸುಮ್ಮನೆ ಮಾನಸಿಕವಾಗಿ ಹಿಂಸೆ ಪಟ್ಕೊಳ್ಳೋದ್ರಿಂದ ಈಗ ಯಾರೊಬ್ರು ಅವರ ಮನೆಗಳಿಗೆ ಸಂಜೆ ಆದ ತಕ್ಷಣನೇ ನೆಮ್ಮದಿಯಾಗಿ ಮನೆಗೆ ಹೋಗ್ತಾ ಇದ್ದಾರೆ, ಅಥವಾ ಇನ್ಯಾರ್ದು ಒಂದು ಇದು ಕರೆಕ್ಟಾಗಿ ಮಾಡಕ್ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳನ್ನ. ಬರೀ ವಿಷಯ ಬೆಳಗ್ಗೆದ್ರೆ ಇದೆ, ಸಾಯಂಕಾಲ ಆದ್ರೆ ಇದೆ. ಸರಿ ಆಯ್ತು ಗೀತಾ ಮೇಡಮ್, ಮತ್ತೆ ಇದಕ್ಕೆ ಬೇರೆ ತರದ್ ಯಾವ್ದು ಸೊಲ್ಯೂಷನ್ ಇಲ್ವಾ? ಚರ್ಚೆಗೆ ಅದೇ ವಿಚಾರಗಳನ್ನ ಮಾತಾಡಬೇಕಾ, ಅಥವಾ ಚರ್ಚೆಯನ್ನ ನಿಲ್ಲಿಸಿ ಮುಂದಾಗುವಂತ ಕಾರ್ಯಕ್ರಮಗಳನ್ನ? ಸೂರ್ಯನ ಬಿಟ್ಕೊಡಲ್ಲ ಅನ್ನೋದಕ್ಕಿಂತ ಸೂರ್ಯನ ನೆಮ್ಮದಿ ನಮ್ಗೆ ಇಂಪಾರ್ಟೆಂಟು. ಸೂರ್ಯ ನೆಮ್ಮದಿಯಾಗಿರೋದು ನಮ್ಗೆ ಇಂಪಾರ್ಟೆಂಟು. ಸೂರ್ಯನ ನೀವು ಯಾವತ್ತೂ ಬಿಟ್ಕೊಡಲ್ಲ. ಹಾಗೆ ನನ್ನ ಜೊತೆ ಕೈ ಜೋಡಿಸೋದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನ್ನ. ನೀವು ಕೂಡ ಬರಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ಸಂಧ್ಯಾ ಪವಿತ್ರ ನಾಗರಾಜ್ ಕೂಡ ಒಂದು ಹೆಣ್ಮಗು, ಹಾಗೆ ಸೂರ್ಯ ಕೂಡ ಒಬ್ಬ ಒಳ್ಳೆಯ ಅದ್ಭುತ ಒಂದು ಟಿವಿ ಮಾಧ್ಯಮದ ಒಂದು ಎಡಿಟರು. ಸೊ ಇವರಿಬ್ಬರ ನಡುವೆ ಚರ್ಚೆಗಳು ತಾರಕಕ್ಕೆ ಏರ್ತಾ ಇದ್ದಾವೆ. ದಯವಿಟ್ಟು ಗೀತಾ ಮೇಡಮ್ ಅವರ ಮುಂದಾಳತ್ವದಲ್ಲೇ ನಾನು ಒಂದು ಮುಂದೆ ಇಟ್ಕೊಂಡು ಶುರು ಮಾಡ್ಕೊಳ್ತಿದ್ದೀನಿ. ಅಂದರೆ ಒಂದು ರಾಜ್ಯ ಸಂಧಾನದ ಸಭೆಯನ್ನ ಅತಿ ಶೀಘ್ರದಲ್ಲಿ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಜಾಯಿಂಟ್ ಸೆಕ್ರೆಟರಿ ನನಗೆ ಈ ಒಂದು ಕೆಲಸವನ್ನು ವಹಿಸಿದ್ದಾರೆ. ನಾನು ಜಾಯಿಂಟ್ ಸೆಕ್ರೆಟರಿ ಆಗಿ ಆ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಜನರಲ್ ಸೆಕ್ರೆಟರಿ ಅವರು ನನಗೆ ಒಂದು ಪವರ್ಸನ್ನು ಕೊಟ್ಟಿದ್ದಾರೆ. ಸೊ ಇದನ್ನ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಕಾನೂನು ಪ್ರಕಾರ ಅಲ್ಲಿಗೆ ಅವ್ರದ್ದು ಅವಾಗ ಖುಷಿ ಆಗತ್ತೆ ನಿಮ್ಗೆ. ಅಲ್ಲಿಗೆ ಎಂಡ ಆಗ್ಬೇಕಾ? ಕಾನೂನು ಎಲ್ರಿಗೂ ಒಂದೇ ರೀ, ನಿಮ್ಗೂ ಇದೆ ನನಗೂ ಇದೆ ಅಲ್ವಾ? ಸರಿ ಆಯ್ತು, ಮಾತಾಡೋಣ. ಓಕೆ, ಇಲ್ಲಿಗೆ ನಿಲ್ಲಿಸ್ತೀನಿ. ಒಂದು ಫ್ಯಾಮಿಲಿ, ಒಂದು ನಾನು, ನಮ್ಮ ಯಜಮಾನರು, ನನ್ನ ಮಗ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅರ್ಜೆಂಟ್ ಇತ್ತು ವಿಷಯ, ಹಾಗಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಅವರು ಈ ಜವಾಬ್ದಾರಿಯನ್ನು ನನಗೆ ಕೊಟ್ಟರು. ಆದ ಕಾರಣ ನಾನು ಈ ಮಾತನ್ನು ತಗೊಂಡು, ಈ ಸಬ್ಜೆಕ್ಟ್ನ ತಗೊಂಡಿದ್ದೀನಿ. ಖಂಡಿತ ನಾನು ಒಂದು ಸೊಲ್ಯೂಷನ್ ಹುಡ್ಕೋಣ, ಎಲ್ಲರೂ ಸೇರ್ಕೊಂಡು, ಎಲ್ಲರೂ ಸಹಾಯನ ತಗೊಂಡು ಒಂದು ಬಗೆಹರಿಸೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನನಗೆ ದಯವಿಟ್ಟು ಯಾರೆಲ್ಲ ಸಹಕಾರ ಕೊಡ್ತಿದ್ದೀರಾ, ದಯಮಾಡಿ ನಿಮ್ಮ ಒಂದು ಇದನ್ನ ತಿಳಿಸಿ. ಅವರು ಮನುಷ್ಯರೇ. ಸೊ ಒಂದು ಕೇಳೋಣ, ನೋಡೋಣ. ಅವ್ರು ನಮಗಿಂತ ದೊಡ್ಡವರಾದ್ರೆ ಕೈ ಬಿಡೋಣ, ನಮಗಿಂತ ಚಿಕ್ಕವರಾದ್ರೆ ಒಂದು ನಮ್ಮ ಮಾತನ್ನ ನಡೆಸ್ಕೊಡಿ ಅಂತ ಕೇಳೋಣ ಅಷ್ಟೇ. ವಾದ ವಿವಾದಗಳು ಅದರಲ್ಲಿ ಟೈಮ್ ಕಳೆಯೋದು ನಂಗೆ ಇಷ್ಟ ಇಲ್ಲ. ಸೊ ನಿಮ್ಮ ಒಂದು ತೀರ್ಮಾನ ತಿಳಿಸಿದ್ದೀರಾ, ನೋಡೋಣ. ಧನ್ಯವಾದಗಳು.